ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಧಾಕರ್ ಅವರು ಅಧಿಕಾರದಲ್ಲಿದ್ದಾಗ ವಿನಾಕಾರಣ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿದ್ರ, ಹಲವರ ವಿರುದ್ಧ ರೌಡಿ ಶೀಟರ್ ತೆಗೆಸಿದ್ರ, ಮತ್ತೊಬ್ಬ ಜೆಡಿಎಸ್ ಕಾರ್ಯಕರ್ತನ ಸಾವಿಗೆ ಕಾರಣವಾದ್ರ. ಇಷ್ಟೆಲ್ಲ ಹಿಂಸೆ ಅನುಭವಿಸಿಯೂ ಪಕ್ಷ ತೊರೆಯುವ ಯೋಚನೆ ಎಂದೂ ಮಾಡಲಿಲ್ಲ. 2009ರಲ್ಲಿ ಹಣ ಮತ್ತು ಸಚಿವ ಸ್ಥಾನದ ಆಸೆ ನೀಡಿದಾಗಲೂ ಪಕ್ಷ ತೊರೆಯುವ ಆಲೋಚನೆಯೂ ಮಾಡಲಿಲ್ಲ. ಆದರೆ ಯಾರಿಂದ ತೊಂದರೆ ಅನುಭವಿಸಿದ್ದೆವೋ ಅವರಿಂದಲೇ ಪಕ್ಷ ತೊರೆದು ನೋವು ತಂದಿದೆ ಎಂದ್ರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಜೊತೆ ಭೇಟಿಯ ವೇಳೆ ಮೈತ್ರಿಗೆ ವಿರೋಧವಿಲ್ಲ, ಆದರೆ ಸುಧಾಕರ್ ಅವರು ಅಭ್ಯರ್ಥಿಯಾದರೆ ನಮ್ಮ ನಿಲುವು ಬೇರೆ ಇರಲಿದೆ ಎಂದು ತಿಳಿಸಿದ್ದ. ಇದಕ್ಕೆ ಕಾರಣ ಸುಧಾಕರ್ ಅವರ ಹಿಂದಿನ ನಡವಳಿಕೆ ಸರಿಯಿಲ್ಲ. ವಿನಾಕಾರಣ ನನ್ನ ಮೇಲೆ ಮತ್ತು ನನ್ನ ಕಾರ್ಯಕರ್ತರ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭ್ರಷ್ಟ ಮತ್ತು ಕುಮಾರಣ್ಣ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ಳಲು ಕಾರಣವಾದ ವ್ಯಕ್ತಿಗೆ ಮತ ನೀಡಬೇಡ ಎಂದು ಪ್ರಚಾರ ಮಾಡಲಾಗಿತ್ತು. ಆದರೆ ಈಗ ಅದೇ ವ್ಯಕ್ತಿಯ ಪರ ಪ್ರಚಾರ ಮಾಡುವುದು ಹೇಗೆ ಎಂದು ಬಚ್ಚೇಗೌಡರು ಪ್ರಶ್ನಿಸಿದ್ರು. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ 1 ವಾರ ಕಳೆದರೂ ನಮ್ಮನ್ನ ಸಂಪರ್ಕಿಸಿಲ್ಲ. ಮೊನ್ನೆ ನಡೆದ ಬಿಜೆಪಿ ಸಮಾವೇಶದಲ್ಲಿ ಬರುವವರು ಬರಲಿ, ಬಾರದವರಿಗೆ ಏನು ಮಾಡಲು ಸಾಧ್ಯ ಎಂದು ಉಡಾಫಿಯಿಂದ ಮಾತನಾಡಿದ್ದಾರೆ. ನಮ್ಮ ಕಾರ್ಯಕರ್ತರ ರಕ್ಷಣೆ ನಮಗೆ ಮುಖ್ಯ, ಹಾಗಾಗಿ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿ ಅಂತಿಮವಾಗಿ ಕಾಂಗ್ರೆಸ್ ಸೇರಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ರು. ನಾಳೆ ಮುಖಂಡರು ಮತ್ತು ಅಪಾರ ಕಾರ್ಯಕರ್ತರೊಂದಿಗೆ ಅಧಿಕೃತವಾಗಿ ಕಾಂಗ್ರೆಸ್ ಸೇರುವುದಾಗಿ ಹೇಳಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಲವಾರು ರಾಜಕೀಯ ಬೆಳವಣಿಗೆಯಾಗಿದೆ. ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ವಿಷಯಗಳು ಬಂದಿದೆ. ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಅದಕ್ಕೆ ಬಿಡಿಯಾಗಿ ಎಲ್ರಿಗೂ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅದರ ಮುಖಾಂತರ ನನ್ನ ಮನಸ್ಸಿನ ನೋವನ್ನು, ನನಗಾಗಿರ್ತಕ್ಕಂಥ ಅನ್ಯಾಯವನ್ನು ಮತ್ತು ನನ್ನ ತೀರ್ಮಾನವನ್ನು ಪ್ರಕಟಿಸಬೇಕು ಅಂತ ಕರೆದಿದ್ದೀನಿ. ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ತಂದೆಯವರ ಕಾಲದಿಂದಲೂ ನಾವು ರಾಜಕೀಯವಾಗಿ ನೆಚ್ಚಿದ್ದು ಸನ್ಮಾನ್ಯ ದೇವೇಗೌಡರ ಕುಟುಂಬವನ್ನು. ನಾನು ಶಾಸಕನಾಗಿದ್ದಾಗ ಕೂಡ ಕೋಟ್ಯಾಂತರ ರೂಪಾಯಿ ಆಮಿಷ ಕೊಟ್ಟಿದ್ರು ಕೂಡ ಅವತ್ತು ಹೇಳಿದ್ದೆ, ಬಚ್ಚೇಗೌಡರನ್ನ ಕೊಡ್ತಕ್ಕಂಥ ಕರೆನ್ಸಿ ಪ್ರಿಂಟ್ ಆಗಿಲ್ಲ ಅಂತ. ಮಾಧ್ಯಮದವರು ತಮಗೆಲ್ಲ ನೆನಪಿರ್ಬೋದು. ಮಂತ್ರಿ ಮಾಡ್ತೇನೆ ಅಂಥೇಳಿ, ಹಣ ಕೊಡ್ತೇನೆ ಅಂತೇಳಿ ನನ್ನ ಮನೆ ಬಾಗಿಲು ಬಂದಂಥನ್ನು ಧಿಕ್ಕರಿಸಿ ದೇವೇಗೌಡರ ಕುಟುಂಬದ ಜೊತೆ ನಿಂತಿದ್ದೆ. ಅಧಿಕಾರ ಇದ್ದಾಗ ನಾನು ಪಕ್ಷಾಂತರ ಮಾಡಲಿಲ್ಲ, ಇವತ್ತೂ ಮಾಡ್ತಾ ಇರಲಿಲ್ಲ. ಆದರೆ ಅಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಅವರೇ ಸೃಷ್ಟಿ ಮಾಡಿಕೊಟ್ರು. ನನಗೇನು ಸ್ವಂತ ಮನೆಯನ್ನು ಬಿಟ್ಟು ಬಾಡಿಗೆ ಮನೆಗೆ ಹೋಗಬೇಕು ಅಥವಾ ಬೇರೆ ಕಡೆ ಹೋಗಬೇಕು ಅಂತಕ್ಕಂಥ ಉದ್ದೇಶ ಖಂಡಿತ ಇರಲಿಲ್ಲ. 2019ರಲ್ಲಿ ಉಪಚುನಾವಣೆ ಬಂತು. ಸನ್ಮಾನ್ಯ ಸುಧಾಕರ್ ಅವರು ಕುಮಾರಣ್ಣವ್ರನ್ನ ಕೆಳಗಿಳಿಸಿ ಪಕ್ಷಾಂತರ ಮಾಡಿ ಕುಮಾರಣ್ಣವ್ರ ಪದವಿ ಚ್ಯುತಿ ತಂದಾಗ ಕೂಡ ರಾಜೀನಾಮೆ ಕೊಟ್ಟರು. ಆವತ್ತು ನಾನು ಕುಮಾರಣ್ಣವ್ರಿಗೆ ಹೇಳಿದೆ, ಇನ್ನು 6 ತಿಂಗಳಲ್ಲಿ ಚುನಾವಣೆ ಬರ್ತದೆ, ಇವತ್ತೇ ಯಾರಾದರೂ ಅಭ್ಯರ್ಥಿನ ಗುರುತು ಮಾಡಿ, ನನ್ನ ಸಂಪೂರ್ಣ ಸಹಕಾರ ಇರ್ತದೆ, ನಾನಂತೂ ಈ ಚುನಾವಣೆ ನಿಲ್ಲಲ್ಲ ಅಂಥೇಳಿ ಆವತ್ತು ನಾನು ಹೇಳಿ ಬಂದೆ. ನನಗಿಷ್ಟ ಇರಲಿಲ್ಲ. ಆನಂತರ ಸನ್ಮಾನ್ಯ ದೇವೇಗೌಡರು ಕರೆ ಮಾಡಿದ್ರು, ಅಪ್ಪಾಜಿ ಮನೆಗೆ ಬಂದು ಮಾತಾಡ್ತೇನೆ ಅಂತೇಳಿ. ನಮ್ಮ ಇಡೀ ಕುಟುಂಬದ ಸದಸ್ಯರು ಹೋಗಿದ್ದು, ಯಾಕೆಂದ್ರೆ ನಮ್ಮ ಸ್ವಂತ ಮನೆ ಅದು. ಹೋಗಿ ನಮ್ಮ ನೋವನ್ನು ಹೇಳ್ಕೊಂಡಾಗ, ನಾನು ಪ್ರಾಣ ಇರೋವರೆಗೂ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮ ಭಾಗ ನಾನು ಇರ್ತೀನಿ, ಇವತ್ತು ಈ ಅಲಯನ್ಸ್ ಮಾಡಿರ್ತಕ್ಕಂಥದ್ದು ಬೇರೆ ಉದ್ದೇಶದಿಂದ ನೀವು ನಮ್ಮ ಜೊತೆ ಇರಬೇಕು ಅಂತೇಳಿ ಇರ್ತೀವಿ ಅಂತ ಹೇಳಿ. ಅದಾದ ನಂತರ ನಾನು JDS ಸಭೆಗಳಲ್ಲೂ ಭಾಗವಹಿಸ್ತಿದ್ದೆ, ಹೋಗಿ ಬರ್ತಾಯಿದ್ದೆ. ಮೊನ್ನೆ ಕಳೆದ 15 ದಿನಗಳ ಹಿಂದೆ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಕುಮಾರಣ್ಣ ಇನ್ನೂ ಬಂದಿಲ್ಲ, ದೇವೇಗೌಡರು ಬಂದಿದ್ದರು. ಹೋಗಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬಂದು ಕೂತ್ಕೊಂಡೆ. ಆ ನಂತರ ತಲೆಯಲ್ಲಿ ಅದೇನು ಅದೃಷ್ಟನೋ ದುರಾದೃಷ್ಟನೋ ಒಂದು ವಿಷಯ ಉಳಿತು. ದೇವೇಗೌಡರಿಗೆ ಹೇಳಿ, ನಮಗೆ ಸುಧಾಕರ್ ಅವ್ರು ಬಿಟ್ಟು ಬೇರೆ ಯಾರಾದರೂ ಅಭ್ಯರ್ಥಿ ಕೊಡಲಿ ಅಂತ ಕೇಳೋಣ ಅಂತ ಹೋಗಿ ಹೇಳಿದಾಗ ಅವರು ಹೇಳಿದಂಥ ಮಾತು ನನ್ನ ಹೃದಯಕ್ಕೆ ಈಟಿಯಿಂದ ಚುಚ್ಚಿದ ನೋವಾಯಿತು. ನಾನು ಹೇಳಿದ್ದಿಷ್ಟೇ, ಅಪ್ಪಾಜಿ 65 ದಿನಗಳ ಕಾಲ ಸುಧಾಕರ್ ವಿರುದ್ಧ ಪ್ರಚಾರ ಮಾಡಿ ಓಟ್ ಕೇಳಿದ್ದೀನಿ. ಅವ್ರ ಅಭ್ಯರ್ಥಿ ಆದರೆ ಅವ್ರ ಜೊತೆಯಲ್ಲಿ ನಾನು ಹೋಗಿ ಇವ್ರಿಗೆ ಓಟ್ ಕೊಡಿ ಅಂತ ಕೇಳಲಿಕ್ಕೆ ನನ್ನ ಕ್ಷೇತ್ರ ಜನತೆ ಮುಂದೆ ಆಗೋದಿಲ್ಲ, ದಯವಿಟ್ಟು ಅಭ್ಯರ್ಥಿನ ಬದಲಾಯಿಸಿ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತು, ನಿನಗಿಷ್ಟ ಇದ್ದರೆ ಕೆಲಸ ಮಾಡು, ಇಲ್ಲದ್ರೆ ಮನೆಯಲ್ಲಿ
ಈ ಮಾತು ಕೇಳಿದಾಗ ಇವತ್ತು ನನ್ನ ಕಾರ್ಯಕರ್ತರಿಗೆ ಅದೇ ಹೇಳಿದೆ, ನನ್ನ ಮನೆಯಲ್ಲಿರಲಿಕ್ಕೆ ಇಷ್ಟು ವರ್ಷ ಅವರ ಹಿಂದೆ ಓಡಾಡಿದ್ದು. ಆ ವಿಷಯ ಗೊತ್ತಾದ ನಂತರ ಕುಮಾರಣ್ಣವರು ನನಗೆ ಫೋನ್ ಮಾಡಿ ಬೆಳಗ್ಗೆ ನಿಮ್ಮ ಮನೆಗೆ ತಿಂಡಿಗೆ ಬರ್ತೀನಿ ಅಂತ ನಾನು ಹೇಳಿದೆ, ಅಣ್ಣ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಈಗ ಅರ್ಧರಾತ್ರಿ ಬೇಕಾದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಬೆಳಗ್ಗೆ ಬರ್ತೀನಿ ಅಂತೇಳಿ 8 ಗಂಟೆಗೆ ಹೋಗಿ ನನ್ನ ನೋವನ್ನು ಅವ್ರಿಗೆ ತೋಡಿಕೊಂಡು ಹೇಳಿ ಬಂದಿದ್ದೀನಿ. ಅವರು ಈಗ ಅನ್ನಬಾರ್ದಿತ್ತು, ನಿಮ್ಗೆ ಆ ಮಾತು ಅನ್ನಬಾರ್ದಿತ್ತು ಅಂತ ಅವರು ಕೂಡ ನೋವು ತಿಂದರು. ಆಯಿತು. ಬಂದ ನಂತರ 4-5 ದಿನಗಳ ಕಾಲ ನಾನು ಸುಮ್ಮನೆ ಇದ್ದೆ. ಆವತ್ತಿಂದ ಇವತ್ತಿನವರೆಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಯಾರೂ ನನ್ನ ಸಂಪರ್ಕ ಮಾಡಲಿಲ್ಲ. ಲೇಟಾಗಿ ಅನೌನ್ಸ್ ಆದಂಥ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಮನೆ ನೋಡಿಲ್ಲ, ನನ್ನ ಮುಖ ನೋಡಿಲ್ಲ. 9:30ಗೆ ಏಕಾಏಕಿ ಮನೆಗೆ ಬಂದರು. ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದೆ. ಆಯ್ತಪ್ಪ, ನನ್ನ ಕೈಲಾದ ಸಹಾಯ ಮಾಡ್ತೀನಿ, ನಮ್ಮ ಸಭೆ ಕರೆದಿದ್ದೆ ಇವತ್ತು, ನನಗೆ ನೀವು ತೀರ್ಮಾನ ಏನು ತಗೊಂಡ್ರದ್ದು ಬದ್ಧ ಅಂತ ಹೇಳಿದ್ದಾರೆ, ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಿನ್ನೆ ಹೋಗಿ ಪಕ್ಷ ಸೇರ್ಪಡೆ ಆಗಿಲ್ಲ, ಇನ್ನೂ ನಮ್ಮ ಕಾರ್ಯಕರ್ತರೊಟ್ಟಿಗೆ ಮಾತಾಡಿ ಎಲ್ಲರೂ ಕರ್ಕೊಂಡು ಹೋಗ್ತಕ್ಕಂಥ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದು ಎಲ್ರಿಗೂ ವಿಷಯ ಮುಟ್ಟಿಸ್ಬೇಕು. ನಾಳೆ ಅಧಿಕೃತವಾಗಿ ಪಕ್ಷದ ಕಚೇರಿಯಲ್ಲಿ ನಾವು ಪಕ್ಷ ಸೇರ್ಪಡೆ ಆಗ್ತಾ ಇರ್ತಾರೆ. ಎಲ್ಲ ಭಾಗದಿಂದ ಜನ ಕರ್ಕೊಂಡೋಗಿ ಸೇರ್ಪಡೆ ಆಗ್ತಾರೆ. ಇವತ್ತು ನಾನು ಭಾಳ ನೋವಿನಿಂದ ಈ ಪಕ್ಷವನ್ನು ತೊರಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಬ್ಬ ಭ್ರಷ್ಟ ರಾಜಕಾರಣಿಗೋಸ್ಕರ ಒಬ್ಬ ಸಜ್ಜನ ರಾಜಕಾರಣಿಯನ್ನು ಸನ್ಮಾನ್ಯ ದೇವೇಗೌಡರು ಅವರಿಂದ ಈ ಮಾತು ನಾನು ನಿರೀಕ್ಷಿಸಿರಲಿಲ್ಲ. ನನಗೆ ಭಾಳ ನೋವಾಗಿದೆ. ಇವತ್ತು ಆ ನೋವನ್ನಲ್ಲೇ ನಾನು ಪಕ್ಷ ಬಿಡ್ತಾಯಿದ್ದೀನಿ ಹೊರತು ಆ ದೇವೇಗೌಡರು ನಮಗೆ ಭಾಳ ತಂದೆ ಸಮಾನ, ಭಾಳ ಗೌರವ ನಿಂತ್ಕೊಂಡಿದ್ವಿ. ಇವತ್ತು ಅದೇ ಗೌರವ ಇದೆ. ಯಾವ ಉದ್ದೇಶದಿಂದ ಹೇಳಿದ್ರೋ ಯಾವಾಗ ಹೇಳಿದ್ರು ಅದಾದ ನಂತರ ಯಾರೂ ಕೂಡ ಪಕ್ಷದ ವರಿಷ್ಠರು ಕೂಡ ನಮಗೆ, ಯಾಕಂದರೆ ಈಗ ಹಣ ಇರೋರಿಗೆ ಮನೆ ಆಗ್ತಕ್ಕಂಥ ಕಾಲ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಕಾಂತ್ ಮಾತನಾಡಿ, ಚಿಕ್ಕಬಳ್ಳಾಪುರ ಕಳೆದ 10 ತಿಂಗಳಿನಿಂದ ಸ್ವತಂತ್ರವಾಗಿದೆ. ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ. ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದಾರೆ. ಇದೇ ಶಾಂತಿ ಮುಂದುವರಿಯಬೇಕು ಎಂದರೆ ಲೋಕಸಭಾ ಚುನಾವಣೆಯಲ್ಲಿಯೂ ಸುಧಾಕರ್ ಅವರು ಸೋಲಬೇಕು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಜಯಗಳಿಸಬೇಕು ಎಂದು ಹೇಳಿದ್ರ. ಲೋಕೇಶ್ ಗೌಡರ ಹೋಟ್ಲ ಹತ್ರ ನಾವೆಲ್ಲರೂ ಸೇರ್ಕೊಂಡು ಹೋಗೋದು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿಯನ್ನು ಕರೆದು ಯಾವುದೇ ಗೊಂದಲ ಬೇಡ, ಊಹಾಪೋಹ ಬೇಡ. ನಿನ್ನೆ ತಾನೇ ಸಾಂಕೇತಿಕವಾಗಿ ನಾವೆಲ್ಲರೂ ಸೇರಿಕೊಂಡು ಸುಮಾರು ಜನ ಎಲ್ಲ ಮುಖಂಡರು ಹೋಗಿ ಸಾಂಕೇತಿಕವಾಗಿ ಚರ್ಚೆ ಮಾಡಿ, ಮುಕ್ತವಾಗಿ ಚೇಂಬರಲ್ಲಿ ಸಹ ಚರ್ಚೆ ಮಾಡಿ, ಚಿಕ್ಕಬಳ್ಳಾಪುರದ ಒಂದು ಆಗುಗಳ ಬಗ್ಗೆ ಚರ್ಚೆ ಮಾಡಿ, ಮುಂದಿನ ದಿನಗಳ ನಮ್ಮ ಮುಖಂಡರುಗಳ ಭವಿಷ್ಯವನ್ನು ಚರ್ಚೆ ಮಾಡಿ, ಕಾರ್ಯಕರ್ತರ ಬಗ್ಗೆ ಚರ್ಚೆ ಮಾಡಿ, ಇಲ್ಲಿರ್ತಕ್ಕಂಥ ಸಚಿವರ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಶಾಸಕರ ಬಗ್ಗೆ ಮತ್ತು ಈಗ ಅಭ್ಯರ್ಥಿಗಳ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ, ಮುಕ್ತವಾಗಿ ಚರ್ಚೆ ಮಾಡಿ ಅವ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ. ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ನೆನ್ನೆ ಸಾಂಕೇತಿಕವಾಗಿ ಎಲ್ಲರೂ ಸಹ ನಮ್ಮ ಮುಖ್ಯಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ. ನಾವು ಸಹ ಎಲ್ಲ ಮುಖಂಡರು ಸಹ ಅವ್ರ ಜೊತೆ ಈಚೆನೂ ಸಹ ಬಂದು ಎಲ್ಲರೂ ಸಹ ಮುಖಂಡರ ಜೊತೆ ಚರ್ಚೆ ಆಗಿದೆ. ಆ ಚರ್ಚೆಗಳಿಗೆಲ್ಲನೂ ಸೇರ್ಕೊಂಡು ಸಾಂಕೇತಿಕವಾಗಿ ಒಪ್ಕೊಂಡೆಲ್ಲ ಬಂದಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ, ಮುಖಂಡರಾದ ಮುನಿಯಪ್ಪ, ಅಂಗರೇಕನಹಳ್ಳಿ ರವಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.